ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಅದಕ್ಕೂ ಮುಂಚೆ ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆನ್ನೆ ಮ್ಯಾಚ್ದು ಸ್ವಲ್ಪ ರಿವ್ಯೂ ಮಾಡೋಣ. ನೈಟು ಸಹ ಮಳೆ ಬಂತು. ನಾವು ಮೊನ್ನೆ ಮ್ಯಾಚ್ ಬೇರೆ ಮಳೆಯಿಂದ ನಿಂತಿತ್ತಲ್ವಾ, ಈ ಮ್ಯಾಚ್ ಏನಾದರೂ ಮಳೆಯಿಂದ ನಿಲ್ಲುತ್ತೇನೋ ಅಂತ ಸ್ವಲ್ಪ ಬೇಜಾರಾಗಿತ್ತು. ಬಟ್ ಆ ಥರ ಆಗಿಲ್ಲ. ಮಳೆ ನಿಂತು ಸ್ಟಾರ್ಟ್ ಮಾಡಿದ್ರು. 11 ಓವರ್ಸ್ಗೆ ರೆಡ್ಯೂಸ್ ಮಾಡಿದ್ರು ಓವರ್ಸು. ಹೌದು, ಟಾಸ್ ವಿನ್ ಆಗಿದ್ದು ಬಂದು ಮುಂಬೈ ಅವರು ನಾವು ಚೇಂಜ್ ಮಾಡ್ತೀನಿ ಅಂದ್ರು. ಬ್ಯಾಟಿಂಗ್ ಅಂತ ಆಡಕ್ ಬರ್ತಾರೆ ವೈಭವ್ ಸೂರ್ಯವಂಶಿ ಮತ್ತೆ SSB ಜೈಸ್ವಾಲ್. ಯಾವ ತರ ಆಡ್ತಾರೆ ಅಂದ್ರೆ ಮೊದಲನೇ ಓವರ್ 22 ರನ್ಸ್ ದೀಪಕ್ ಚಹಾರ್ಗೆ ಹೊಡೆಯೋದು ಇವರು SSB ಜೈಸ್ವಾಲ್. ಒಂಥರ ಅಲ್ಲೇ ಗೊತ್ತಾಗೋಯ್ತು ಇವ್ರು ಒಂಥರ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ. SSB ಜೈಸ್ವಾಲ್ ಅಂತೂ ಬರೀ 6-4 ಅಲ್ಲೇ ಡೀಲ್ ಮಾಡ್ತಾ ಇದ್ರು. ಮತ್ತೆ ಸಾಲಿದ್ದಕ್ಕೆ ವೈಭವ್ ಸೂರ್ಯವಂಶಿ ಬೇರೆ ಅವರು SSB ಜೈಸ್ವಾಲ್ ಮ್ಯಾಚ್ ಮಾಡ್ತಾ ಇದಾರೆ, ಸಕ್ಕತ್ತಾಗಿ ಆಡ್ತಾ ಇದಾರೆ. ಇನ್ಫ್ಯಾಕ್ಟ್ ಬೂಮ್ರಾ ಓವರಲ್ಲೇ ಮೊದಲನೇ ಬಾಲೆ 6. ಒಂಥರ ಇವ್ ಯಾವ ಬೌಲರ್ ನೋಡ್ತಾ ಇಲ್ಲ ಇವ್ರು ಈ ಸೀಸನ್ ಅಲ್ಲಿ. ನಾನ್ ಬಾಲ್ ನೋಡಿ ಆಡ್ತೀನಿ ಅಷ್ಟೇ, ಬೌಲರ್ ನೋಡಿ ಆಡಲ್ಲ, ನಾನ್ ಬಾಲ್ ನೋಡಿ ಹೊಡಿತೀನಿ ಅಂತ ಪ್ರತಿ ಒಂದು ಬಾಲು 4-6 ಅಲ್ಲೇ ಡೀಲ್ ಮಾಡ್ತಾರೆ. ಸಕ್ಕತ್ತಾಗಿ ಆಡಿದ್ರು. ಅಂತೂ ಬ್ಯಾಟಿಂಗ್ ಅಲ್ಲಿ ಸಖತ್ ಪ್ರದರ್ಶನ ಕೊಟ್ರು ಅಂತ ಹೇಳ್ಬೋದು. SSB ಜೈಸ್ವಾಲ್ ಬಂದು 77 ಹೊಡೆದ್ರು, ನಾಟ್ ಔಟ್. ಮತ್ತೆ ವೈಭವ್ ಸೂರ್ಯವಂಶಿನೂ ಅಷ್ಟೇ 39 ಹೊಡೆದ್ರು 14 ಬಾಲ್ಸ್ ಅಲ್ಲಿ. ಸಕ್ಕತ್ತಾಗಿ ಆಡಿದ್ರು. ಕ್ಯಾಪ್ಟನ್ ಇಂದ ಸ್ವಲ್ಪ ಕ್ಯಾಮ್ರಿಯನ್ ಆಗಿ ಬಂತು 10 ಬಾಲ್ಸ್ ಅಲ್ಲಿ 20 ರನ್ಸ್. ಇನ್ನಷ್ಟೇ ಎಷ್ಟು ಇದ್ ಮಾಡೋಷ್ಟ್ರೊಳಗಡೆ 11 ಓವರ್ ಅಲ್ಲೇ 150. ಒಂಥರ ಯೂಸ್ ಸ್ಕೋರ್ ಅಂತಾನೆ ಹೇಳ್ಬೋದು. ಮತ್ತೆ ಬೌಲಿಂಗ್ ಅಂತ ಬಂದಾಗ ಮುಂಬೈ ಕಡೆ ಎಲ್ಲಾರು ಎಕ್ಸ್ಪೆನ್ಸಿವ್ ಆಗಿರೋದೆ, ಯಾರು ಎಕನಾಮಿಕ್ ಆಗಿ ಬೌಲ್ ಮಾಡಿಲ್ಲ. ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ಬೂಮ್ರಾ ಇರ್ಬೋದು, ಬೋಲ್ಟ್ ಇರ್ಬೋದು, ಪ್ರತಿಯೊಬ್ರು ಎಕ್ಸ್ಪೆನ್ಸಿವ್ ಆಗಿರೋದೆ. ಇದನ್ನ ಚೇಂಜ್ ಮಾಡಕ್ಕಂತ ಬರ್ತಾರೆ ಮುಂಬೈ. ಸ್ಟಾರ್ಟಿಂಗ್ ಅಲ್ಲೇ ವಿಕೆಟ್ಸ್ ಕಳ್ಕೊತಾರೆ. ಹೌದು, ರೇಯನ್ ರಿಕಾರ್ಟನ್ ಇರ್ಬೋದು, ಜೋಫ್ರಾ ಆರ್ಚರ್ ಕ್ಯಾಚ್ ಕೊಟ್ಟು ಹೋಗ್ತಾರೆ. ಮತ್ತೆ ರೋಹಿತ್ ಶರ್ಮನು ಅಷ್ಟೇ ಆಡಲ್ಲ, ಸೂರ್ಯಕುಮಾರ್ ಯಾದವ್ ಅಷ್ಟೇ ಆಡಲ್ಲ. ಮೈನ್ ಇಂದ ಯೂ ಸ್ಕೋರ್ ನ ನೀವು ಚೇಂಜ್ ಮಾಡ್ಬೇಕಾದಾಗ ಟಾಪ್ ಆರ್ಡರ್ ಸ್ಕೋರ್ ಬರ್ಬೇಕು, ಬಂದೇ ಇಲ್ಲ. ಒಂಥರ ಇಲ್ಲೇ ಗೊತ್ತಾಗೋಯ್ತು ಮುಂಬೈಗೆ ಸಖತ್ ಕಷ್ಟ ಇದೆ ಅಂತ. ಅವ್ರ ಕಡೆ ಬೌಲಿಂಗ್ ಅಲ್ಲಿ ಯಾವ ತರ ಮಾಡಿದ್ದು ರಾಜಸ್ಥಾನ್ ರಾಯಲ್ಸ್ ಬೌಲಿಂಗ್, ಇಲ್ಲಿ ಮುಂಬೈ ಅವ್ರ ಬೌಲಿಂಗೇ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ರು. ರಾಜಸ್ಥಾನ್ ಮಾಡಿದ್ದೇ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇತ್ತು. ರಾಜಸ್ಥಾನ್ ರಾಯಲ್ಸ್ ಬೌಲರ್ಸ್ ಮುಂಬೈ ಬ್ಯಾಟರ್ಸ್ ನ ಕಟ್ ಹಾಕಿದ್ರು ಅಂತ ಹೇಳ್ಬೋದು. ಯಾರಿಗೂ ರನ್ ಸ್ಕೋರ್ ಮಾಡಕ್ಕೆ ಬಿಡ್ತಾ ಇಲ್ಲ, ಆ ತರ ಸಖತ್ತಾಗಿ ಮಾಡಿದ್ರು. ಜೋಫ್ರಾ ಆರ್ಚರ್ ಬಂದು 2 overs ಅಲ್ಲಿ 17 ಕೊಟ್ಟು 1 ವಿಕೆಟ್ ತಗೊಂಡ್ರು, ಎಕನಾಮಿಕ್ ಆಗಿ ಬಾಲ್ ಮಾಡಿದ್ರು. ಮತ್ತೆ ಸಂದೀಪ್ ಶರ್ಮಾನು ಎಕನಾಮಿಕ್ ಆಗಿ ಬೌಲಿಂಗ್ ಮಾಡಿದ್ರು, ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ಮುಂಬೈ ಕಡೆ ಟಾಪ್ ಆರ್ಡರ್ ಆಡಿಲ್ಲ. ಲಾಸ್ಟ್ ಅಲ್ಲಿ ಒಂದು ಕ್ಯಾಮ್ರಿಯನ್ ಹಾಕಾಡಿರೋದು ಬಂದು ನಮಂದಿರು ಮತ್ತೆ ಶರ್ಮನ್ ರುತರ್ಫೋರ್ಡ್. ಇವರಿಬ್ಬರು ಏನೋ ಒಂಚೂರು ಓಪ್ ಕೊಟ್ರು ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ಇನ್ಯಾರ ಕಡೆಯಿಂದನೂ ಮುಂಬೈ ಕಡೆ ಚೆನ್ನಾಗಿಲ್ಲ. ಒಂಥರ ಕೊಲ್ಯಾಪ್ಸ್ ಆದ್ರು ಅಂತ ಹೇಳ್ಬೋದು ಬ್ಯಾಟಿಂಗು. ಮಳೆ ಬಂದು ಕಡಿಮೆ ಓವರ್ಸ್ ಅಲ್ವಾ ಆಗಿದ್ದು. ಮ್ಯಾಚ್ ನೋಡಿ ಸಖತ್ತಾಗಿತ್ತು. RR ಅವರು ಒಂಥರ ಸಖತ್ ಡಾಮಿನೇಟ್ ಮಾಡಿ MI ಮೇಲೆ ವಿನ್ ಆದ್ರು ಅಂತಾನೆ ಹೇಳ್ಬೋದು. ಮತ್ತೆ ಇವತ್ತಿನ ಮ್ಯಾಚಿನ ಪ್ರಿವ್ಯೂ ಮಾಡೋಣ. ಇವತ್ತು ಮ್ಯಾಚ್ ಆಡ್ತಾ ಇರೋದು ಬಂದು DC ವರ್ಸಸ್ GT. ಅದು DC ಹೋಮ್ ಗ್ರೌಂಡ್ ಆದಂತ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ನಿಮ್ಗೆಲ್ಲ ಗೊತ್ತಿರೋ ಈಗ ಲಾಸ್ಟ್ 2 ಮ್ಯಾಚಸ್ DC ವಿನ್ ಹಾಕೊಂಡ್ ಬರ್ತಾ ಇದೆ, ವಿನ್ನಿಂಗ್ ಸ್ಟ್ರೈಕ್ ಇಂದ ಬರ್ತಾ ಇದೆ, ಸಖತ್ ಕಾನ್ಫಿಡೆಂಟ್ ಅಲ್ಲಿ ಬರ್ತಾ ಇದಾರೆ. ಮತ್ತೆ GT ಅವರು ಲಾಸ್ಟ್ 2 ಮ್ಯಾಚಸ್ ಸೋತ್ಕೊಂಡು ಬರ್ತಾ ಇದಾರೆ. ಹೌದು, ಏನ್ ಅಷ್ಟೊಂದೇನು ಅಜ್ಜಿಬಾಗ್ ಸೋಲ್ತಾ ಇಲ್ಲ ಅವರು, ಒಂಥರ ಹತ್ರ ಬಂದುನೇ ಸೋಲ್ತಾ ಇರೋದು. ಲಾಸ್ಟ್ ಮ್ಯಾಚ್ ಅಷ್ಟೇ ವಿನ್ ಆಗೋ ಚಾನ್ಸಸ್ ಇತ್ತು, ಬ್ಯಾಟಿಂಗ್ ಕೊಲಾಪ್ಸ್ ಆಯ್ತಲ್ವಾ, ಆದ್ರಿಂದ ಏನಾಯ್ತು ಮ್ಯಾಚ್ ನ ಸೋತ್ರು ಅಂತ ಹೇಳ್ಬೋದು. ಮತ್ತೆ ಈ ಮ್ಯಾಚ್ ಆಗ್ತಾ ಇರೋದು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ವಾ. ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಬಂದು ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಆಡಿದ್ರಲ್ವಾ, ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಬ್ಯಾಟಿಂಗ್ ಆಡಕ್ ಕಷ್ಟ ಇತ್ತು. ಬಟ್ ಇದು ಓವರ್ ಆಲ್ ಅಂತ ನೋಡಿದಾಗ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಬ್ಯಾಟಿಂಗ್ ಆಡಕ್ ಸಖತ್ ಇಷ್ಟಪಡ್ತಾರೆ, ಬ್ಯಾಟಿಂಗ್ ಅಷ್ಟೇ ಅಸಿಸ್ಟ್ ಮಾಡುತ್ತೆ. ಬೌಲಿಂಗ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಪಡ್ತಾರೆ. ಇನಿಷಿಯಲ್ ಸ್ಟಾರ್ಟ್ ಅಲ್ಲಿ 1 to 6 overs ಬೌಲಿಂಗು, ಫಾಸ್ಟ್ ಬೌಲಿಂಗು ಅಸಿಸ್ಟ್ ಆಗುತ್ತೆ. ಬತ್ತಾ ಸ್ವಲ್ಪ ಕಷ್ಟ ಆಗುತ್ತೆ ಫಾಸ್ಟ್ ಬೌಲರ್ಸ್ಗೂ ಅಷ್ಟೇ. ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಸ್ವಲ್ಪ ಟ್ರಿಕ್ಕಿ ಆಗಿತ್ತು ಅಷ್ಟೇ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ ತರ ಇರುತ್ತೆ ಅಂತ. ಮತ್ತೆ ಸ್ಟ್ಯಾಟ್ಸ್ ಅಂತ ಬಂದಾಗ ಇವರು ಓವರ್ ಆಲ್ ಆಡಿರೋದು ಬಂದು 20 ಮ್ಯಾಚಸ್ ಬಂದು 7 ಅಲ್ಲಿ DC 3 ಮ್ಯಾಚಸ್ ವಿನ್ ಆದ್ರೆ GT ಅವರು 4 ವಿನ್ ಆಗಿದ್ದಾರೆ. ಇಲ್ಲಿ ಸ್ವಲ್ಪ GTನೇ ಅಹೆಡ್ ಇದೆ, ಬಟ್ ಜಾಸ್ತಿ ಏನ್ ಡಿಫ್ರೆನ್ಸ್ ಇಲ್ಲ, ಏನೋ ಸ್ವಲ್ಪ ಡಿಫ್ರೆನ್ಸ್ ಇದೆ, ಈಕ್ವಲ್ ಆಗೇ ಇದ್ದಾರೆ. ಒಂಥರ ಈಕ್ವಲ್ ಬ್ಯಾಟಲ್ ಅಂತಾನೆ ಹೇಳ್ಬೋದು. ಮತ್ತೆ ಇಬ್ರು ಈ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಆಡಿರೋದು ಬಂದು ಟೋಟಲ್ 3 ಮ್ಯಾಚಸ್ ಅಲ್ಲಿ GT 2 ವಿನ್ ಆದ್ರೆ DC 1 ವಿನ್ ಆಗಿದೆ. ಇಲ್ಲಿ ಸ್ವಲ್ಪ DC ಹೋಮ್ ಗ್ರೌಂಡ್ ಆದ್ರೂ GT ಅವರೇ ಅಹೆಡ್ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಪ್ಲೇಯಿಂಗ್ 11 ಅಂತ ಬಂದಾಗ ಲಾಸ್ಟ್ ಟೈಮ್ GT ಕಡೆ ಕ್ಯಾಪ್ಟನ್ ಮಿಸ್ ಆಗಿದ್ರು, ಶುಭ್ಮನ್ ಗಿಲ್. ಈ ಮ್ಯಾಚ್ಗೆ ಅವರು ಬರುವ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅವ್ರು ಏನಾದ್ರು ಟೀಮಲ್ಲಿ ಎಂಟ್ರಿ ಕೊಟ್ರೆ ಕುಮಾರ್ ಕುಶಾಗ್ರ ಇದ್ದಾರಲ್ವಾ, ಅವ್ರನ್ನ ಕೂರಿಸ್ತಾರೆ. ಬಟ್ ಇನ್ನೇನು ಬೇರೆ ಚೇಂಜಸ್ ಏನು ಮಾಡಕ್ ಹೋಗಲ್ಲ, ಯಾಕಂದ್ರೆ ಇವರು ಏನು ಅಷ್ಟೊಂದು ಅಜ್ಜಿಬಾಗ್ ಸೋಲ್ತಾ ಇಲ್ಲ, ಸ್ವಲ್ಪ ಹತ್ರ ಬಂದನೆ ಸೋಲ್ತಾ ಇರೋದಲ್ವಾ, ಆದ್ರಿಂದ ಟೀಮ್ ನ ಚೇಂಜ್ ಮಾಡಕ್ ಹೋಗಲ್ಲ. ಇದೇ ಟೀಮ್ ಜೊತೆನೆ ಹೋಗ್ತಾರೆ. ಅದೇ ಕ್ಯಾಪ್ಟನ್ ಒಬ್ರು ಎಂಟ್ರಿ ಕೊಟ್ರೆ ಕುಮಾರ್ ಕುಶಾಗ್ರನ ಕೂರಿಸ್ತಾರೆ. ಅದನ್ನ ಬಿಟ್ಟು ಇನ್ನೇನು ಬೇರೆ ಚೇಂಜ್ ಮಾಡೋ ಸಾಧ್ಯತೆ ಇಲ್ಲ. ಮತ್ತೆ DC ಪ್ಲೇಯಿಂಗ್ 11 ಅಂತ ಬಂದಾಗ ಇವರಷ್ಟೇ ಇವತ್ತಿನ ಮ್ಯಾಚ್ಗೆ ಯಾವುದೇ 11 ನ ಚೇಂಜ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಲಾಸ್ಟ್ 2 ಮ್ಯಾಚಸ್ ವಿನ್ ಹಾಕೊಂಡ್ ಬರ್ತಾ ಇದಾರೆ, ವಿನ್ನಿಂಗ್ ಸ್ಟ್ರೈಕ್ ಇಂದ ಬರ್ತಾ ಇರೋದು. ವಿನ್ನಿಂಗ್ ಕಾಂಬಿನೇಷನ್ ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಹೋಗಲ್ಲ.
ಆದ್ರಿಂದ ಸೇಮ್ ಟೀಮೇ ಹೋಗ್ಬೋದು ಅನಿಸ್ತಾ ಇದೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ನೀವೇನಾದ್ರೂ ವಿನ್ ಆಗ್ಬೇಕಾದ್ರೆ ಪೋಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರೆ 180+ ಅಬೌವ್ ನ ರನ್ ಸ್ಕೋರ್ ಮಾಡಬೇಕು. ಇಲ್ಲಾಂದ್ರೆ ನೀವಿಗೆ ಡಿಪೆಂಡ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ನೀವೇನಾದ್ರೂ ಚೇಸ್ ಮಾಡ್ತಾ ಇದೀರ ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ 170 ಬಿಲೋ ಕಟ್ ಆಗ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಚೇಸ್ ಮಾಡಕ್ ಕಷ್ಟ ಆಗುತ್ತೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 96. ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು 46 ಮ್ಯಾಚಸ್ ವಿನ್ ಆದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು 49 ಮ್ಯಾಚಸ್ ವಿನ್ ಆಗಿರೋದು. ಇಲ್ಲಿ ಸ್ವಲ್ಪ ಚೇಸ್ ಮಾಡಿದವ್ರು ಅಹೆಡ್ ಇದೆ, ಬಟ್ ಹಂಗಂತ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ನಿಯರ್ ಈಕ್ವಲ್ ಅಂತಾನೆ ಹೇಳ್ಬೋದು. ಆದ್ರಿಂದ ಟಾಸ್ ವಿನ್ ಆದವರು ಬ್ಯಾಟಿಂಗ್ ತಗೊಂಡ್ರು ಆಶ್ಚರ್ಯ ಪಡುವಂತದ್ದು ಏನಿಲ್ಲ, ಬೌಲಿಂಗ್ ತಗೊಂಡ್ರು ಆಶ್ಚರ್ಯ ಪಡೋದಂತ ಏನಿಲ್ಲ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ವಿನ್ ಆಗುತ್ತೆ ಅಂತ. ಲಾಸ್ಟ್ ಟೂ ಮ್ಯಾಚಸ್ ಸೋತಿರ್ಬೋದು, ಬಟ್ ಟೀಮ್ ಸ್ಟ್ರಾಂಗ್ ಇದೆ, ಒಂದು ಲೆವೆಲ್ ಬ್ಯಾಲೆನ್ಸ್ ಇದೆ. ಬಟ್ ಅವ್ರ ಕಡೆ ಲಾಸ್ಟ್ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಕೊಲಾಪ್ಸ್ ಆಯ್ತಲ್ವಾ, ಆದ್ರಿಂದ ಅವರು ಸೋತ್ರು ಅಂತ ಹೇಳ್ಬೋದು. ಬಟ್ DC ಅವರು ಅವ್ರದ್ದು ಎಲ್ಲಾ ಕಡೆನೂ ಸಖತ್ತಾಗಿ ಕಾಣ್ತಾ ಇದೆ, ಯಾಕಂದ್ರೆ ಅವ್ರ ಕಡೆ ಒನ್ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚಸ್ ವಿನ್ ಮಾಡಿಸ್ತಾ ಇದಾರೆ. ಆದ್ರಿಂದ DC ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ನನ್ಗೆ ಅನಿಸ್ದಂಗೆ ಇವತ್ತಿನ ಮ್ಯಾಚ್ ವಿನ್ ಆಗೋದು GT ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚಿನ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಅನಿಸಿಕೆ ಇವತ್ತು ಈ ಮ್ಯಾಚ್ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.